ಒಂದು ಚಿಕ್ಕ ಹುಡುಗ ಅಳ್ತಾ ಅಳ್ತಾ ಸ್ಕೂಲಿಂದ ಹೊರಗಡೆ ಓಡ್ತಾ ಬರ್ತಾನೆ. ಅವನು ಓಡ್ತಾ ಓಡ್ತಾ ಸ್ಮಶಾನದ ಕಡೆ ನಡೀತಾನೆ. ಸ್ಮಶಾನದಲ್ಲಿರೋ ಒಂದು ಸಮಾಧಿ ಮುಂದೆ ಹೋಗಿ ತನ್ನ ಬ್ಯಾಗನ್ನು ಕೆಳಗಡೆ ಎಸೆದು, ಅಪ್ಪ ಎದ್ದೇಳಪ್ಪ, ಸ್ಕೂಲಲ್ಲಿ ಫೀಸ್ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಫೀಸ್ ಕಟ್ಟಿಲ್ಲ ಅಂದರೆ ಸ್ಕೂಲಿಗೆ ಬರಬೇಡ ಅಂತಿದ್ದಾರೆ. ಎದ್ದೇಳಪ್ಪ, ಫೀಸ್ ಕಟ್ಟಿ ಬಂದುಬಿಡೋಣ, ನನ್ನನ್ನು ಕರ್ಕೊಂಡು ಹೋಗು, ಎದ್ದೇಳಪ್ಪ ಅಂತ ತುಂಬ ಅಳ್ತಾ ಕೂತಿರ್ತಾನೆ. ಅದೇ ಸಮಯದಲ್ಲಿ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಮಾಧಿಗೆ ಹೂವು ನೀಡಬೇಕು ಅಂತ ಫೋನಲ್ಲಿ ಆರ್ಡರ್ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಏನು ಯೋಚನೆ ಬರುತ್ತೋ ಗೊತ್ತಿಲ್ಲ. ಆ ಮಗುವಿನ ಅಳು ಆ ವ್ಯಕ್ತಿಯ ಕಿವಿಗೆ ಬಿದ್ದ ತಕ್ಷಣ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ಹೇಳ್ತಾನೆ, ನನಗೆ ಬೇಕಾದ ಹೂವು ಇಲ್ಲಿ ಸಿಗ್ಬಿಟ್ಟಿದೆ, ನಿಮ್ಮ ಹೂವು ಬೇಡ ಅಂತ ಅಂದ್ಬಿಟ್ಟು. ಆ ವ್ಯಕ್ತಿ ಆ ಹುಡುಗನ ಹತ್ತಿರ ಬಂದು ಆತನಿಗೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು, ತಗೋ, ಇದು ನಿಮ್ಮ ತಂದೆ ನಿನಗೆ ಫೀಸ್ ಕಟ್ಟಲಿಕ್ಕೆ ಅಂತ ಕೊಟ್ಟಿದ್ದಾರೆ, ನಾಳೆ ಹೋಗಿ ಈ ಫೀಸನ್ನು ಕಟ್ಟಿ ನಾಳೆಯಿಂದ ಸ್ಕೂಲಿಗೆ ಹೋಗು ಅಂತ ಹೇಳ್ತಾನೆ. ಪ್ರಕೃತಿ ನನಗೆ ಎರಡು ದಾರಿ ಮಾಡಿಕೊಟ್ಟಿದೆ. ಒಂದು ಕೊಟ್ಟು ಹೋಗು, ಇನ್ನೊಂದು ಬಿಟ್ಟು ಹೋಗು. ಯಾವತ್ತೂ ಕೂಡ ನಾವು ಏನನ್ನು ತಗೊಂಡು ಹೋಗೋ ವ್ಯವಸ್ಥೆನೇ ಇಲ್ಲ.